ಮಾಡುವುದರ ಮೂಲಕ ಮುಂದಿನ ರೂಪುರೇಷೆಯನ್ನು ನಿರ್ಧರಿಸಲಿಕ್ಕಾಗಿ ಜಿಲ್ಲಾಧಿಕಾರಿ ಅವರ ಸಭೆಗಳಿಗೆ ನಮ್ಮ ಒಂದು ಮನವಿಯ ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಅವರು ಪರಿಹಾರ ಸಭೆಯನ್ನು ಚರ್ಚೆ ಮಾಡಿ ಈ 4 ರಸ್ತೆಗಳು ಪ್ರಮುಖ ರಸ್ತೆಗಳು ಆದಷ್ಟು ನಮ್ಮ ಸೌಕರ್ಯಕ್ಕೆ ತಕ್ಕವಾಗಿ ಸರ್ಕಾರ ಬಗ್ಗೆ ಸ್ಪಂದಿಸದಿದ್ದರೆ ಮುಂದಿನ ದಿನದಲ್ಲಿ ಉಗ್ರವಾದಿಯಾಗಿ ಮಾಡಬೇಕೆಂದು ಕೂಡ ಜನರಿಗೆ ಯಾಕಂದರೆ ಕೈಗಾರಿಕೆ ಯಾವುದೇ ರಾಜ್ಯದಿಂದ ಹೊಂದಿಕೊಂಡು ಮಾಡಿ ತೋರಿಸ್ತಾ ಮಾನ್ಯ ದಿನ ಯಜಮಾಡಿ ಆಟೋ ರಿಕ್ಷಾ ಯೂನಿಯನ್ ನೇತೃತ್ವದಲ್ಲಿ ಯಜಮಾಡಿಯ ಪ್ರಮುಖ ನಾಯಕರು ಮತ್ತು ಸಾರ್ವಜನಿಕರ ಕೊಡುಗೆಯಿಂದ ನಮ್ಮ ರಸ್ತೆಗಳ ಉನ್ನತೀಕರಣಕ್ಕಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ನಾವು ಯಜಮಾಡಿ ನಾರಾಯಣಗುರು ರಸ್ತೆ, ಅದೇ ರೀತಿ ಹಳೆ ಲೋಕೋಪಯೋಗಿ ರಸ್ತೆ ಮತ್ತು ಗುಂಡಿ ರಸ್ತೆ ಮತ್ತು ಮಾಲಿಂಗೇಶ್ವರ ದೇವಸ್ಥಾನದ ರಸ್ತೆಗಳು ತೀರಾ ಹದಗೆಟ್ಟಿದ್ದು, ಇದು ನಮ್ಮ ಜನಪ್ರತಿ ಶಾಸಕರು ಮತ್ತು ಸಂಸದರ ಮತ್ತು ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂಬುದನ್ನು ಇವತ್ತು ನಾವು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ಏಕೆಂತ ಹೇಳಿದ್ರೆ ಈ ಹಿಂದೆ ಅನೇಕ ವರ್ಷಗಳಿಂದ ನಾವು ಹಕ್ಕೊತ್ತಾಯ ಮಾಡ್ತಾ ಬಂದಿದ್ದೇವೆ. ಯಾಕಂತ ಹೇಳಿದ್ರೆ ಇದನ್ನು ಉನ್ನತೀಕರಣ ಮಾಡ್ಬೇಕಂತೇಳಿ. ಇವತ್ತು ನಾರಾಯಣಗುರು ರಸ್ತೆ ನಮ್ಮ ಯಜಮಾಡಿಯ ಮೀನುಗಾರಿಕಾ ಬಂದರು ಕಾಮಗಾರಿ ಪ್ರಗತಿಯಲ್ಲಿದೆ. ಅದಕ್ಕೆ ಒಂದು ಕನೆಕ್ಟಿವಿಟಿ ರೋಡ್ ಅಂತೇಳಿ ಈ ಬಗ್ಗೆ ನಾವು ಇದನ್ನು ಉನ್ನತೀಕರಣ ಮಾಡಬೇಕು ಮತ್ತು ಕಾಂಕ್ರೀಟೀಕರಣ ಮಾಡ್ಬೇಕಂತೇಳಿ ನಾವು ಹಕ್ಕೊತ್ತಾಯ ಮಾಡಿದ್ರು ಕೂಡ ಇವತ್ತು ನಮ್ಮ ಶಾಸಕರು, ಸಂಸದರು ಮತ್ತು ಮೇಲ್ಮನೆ ಸದಸ್ಯರು ಇದನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಇದನ್ನು ಕೈಗೆತ್ತಿಕೊಳ್ಬೇಕು ಮತ್ತು ಯಜಮಾಡಿ ಗ್ರಾಮದಲ್ಲಿ ಸುಮಾರು ವಿದ್ಯಾಸಂಸ್ಥೆಗಳು ಮತ್ತು ಯಜಮಾಡಿ ಗ್ರಾಮದಿಂದ ಉಪ ಜಿಲ್ಲೆಗಳ ಬೇರೆ ಬೇರೆ ಕಡೆಗಳಿಗೆ ಹೋಗುವಂಥ ಯುವಕ ಯುವತಿಯರು ಉದ್ಯೋಗಾರ್ಜನೆಗಾಗಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಕೂಡ ಸಮಸ್ಯೆ ಆಗಿದೆ. ಏಕೆಂತ ಹೇಳಿದ್ರೆ ಇವತ್ತು ಈ ರಸ್ತೆಗಳು ಮರಣ ಮೃದಂಗವನ್ನು ಬಾರಿಸ್ತಾ ಉಂಟು. ಇದು ನಮ್ಮನ್ನಾಳುವವರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂಬುದನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಹಾಗಾಗಿ ಅತಿ ಶೀಘ್ರವಾಗಿ ಈ ರಸ್ತೆಗಳ ಒಂದು ಉನ್ನತೀಕರಣ ಆಗ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಿನ್ನೆ ನಮ್ಮ ಲೋಕೋಪಯೋಗಿ ಮತ್ತು PID ಇಲಾಖೆಯವರು ಸ್ಪಂದಿಸಿ ತಾತ್ಕಾಲಿಕ ಒಂದು ಹೊಂಡ ಮುಚ್ಚುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನಾವು ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಮುಂದೆ ಈ 4 ರಸ್ತೆಗಳು ಒಂದು ವೇಳೆ ಉನ್ನತೀಕರಣಕ್ಕೆ ಕ್ರಮ ಕೈಗೊಳ್ಳದಿದ್ದರೆ ಶಾಸಕರನ್ನು ಕೂಡ ಮಾತಾಡಿದೆ. ಅವ್ರು ಬಂದ್ಬಿಟ್ಟು ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ನಾನು ಸಭೆ ಮಾಡ್ತೇನೆ ಅಂತ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಒಂದು ವೇಳೆ ಇವತ್ತು ಟೋಲ್ ಗೇಟ್ ಸಮಸ್ಯೆ, ಟೋಲ್ ಗೇಟಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಟೋಲ್ ಗೇಟನ್ನು ನಮ್ಮ ಹಳೆಯ ಲೋಕೋಪಯೋಗಿ ರಸ್ತೆಗೆ ಅಳವಡಿಸಿದ್ದಾರೆ. ಇವರು ಈ ರಸ್ತೆಯ ಒಂದು ಅಗಲೀಕರಣವನ್ನು ಮಾಡಬೇಕು ಮತ್ತು ಪ್ರಗತಿ ಅಭಿವೃದ್ಧಿಯನ್ನು ಮಾಡಬೇಕು. ಮತ್ತು ಇದೇ ರೀತಿ ಗುರುನಾಡು ರಸ್ತೆ ಕೂಡ ಟೋಲ್ ಗೇಟ್ಗೆ ತಾಕೊಂಡುಂಟು. ಅವರು ಬೇರೆ ಕಡೆಯಲ್ಲೆಲ್ಲ ಕನೆಕ್ಟಿವಿಟಿ ರೋಡ್ ಅಂತ ಮಾಡಿದ್ದಾರೆ. ಟೋಲ್ನ ಒಂದು ವಸೂಲಾತಿಯಿಂದ ಆ ರಸ್ತೆಯ ಉನ್ನತೀಕರಣಕ್ಕೆ ಒಂದು ವ್ಯಯ ಮಾಡಿದ್ದುಂಟು. ಅದನ್ನು ಕೂಡ ಟೋಲ್ ಗೇಟ್ ಅವರು ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿ ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಮಾತುಕತೆ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಶಾಸಕರು, ಸಂಸದರು ಮತ್ತು ಇವರೆಲ್ಲ ಸೇರಿಬಿಟ್ಟು ಸಭೆ ಮಾಡೋದ್ರ ಮೂಲಕ ಇದನ್ನು ಉನ್ನತೀಕರಣಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಯೋಜನೆಯನ್ನು ರೂಪಿಸಬೇಕು. ಒಂದು ವೇಳೆ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ನಾವು ಜಿಲ್ಲೆಯ ಹೆಬ್ಬಾಗಿಲಲ್ಲಿ ಯಾವುದೇ ರಾಜ್ಯ ಮತ್ತು ಕೇಂದ್ರದ ನಾಯಕರು ಬಂದರೂ ಕೂಡ ಅವರಿಗೆ ಕರಿಬತಕೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ನಾವು ಒಂದು ಈ ರಸ್ತೆಯ ಒಂದು ಯಜಮಾಡಿಯ ರಸ್ತೆಯ ಬಗ್ಗೆ ಒಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರೊಟೆಸ್ಟ್ ಆಲ್ರೆಡಿ ಒಂದು ಯಶಸ್ವಿಯಾಗಿ ಆಯಿತು ಇಲ್ಲಿ. ಯಾಕೆಂದ್ರೆ ಯಜಮಾಡಿಯ ಒಂದು ಮುಖ್ಯ ರಸ್ತೆಯಾದ ಪ್ರಮುಖ ರಸ್ತೆ ಇದು ನಾರಾಯಣಗುರು ರಸ್ತೆ. ಈ ರಸ್ತೆಯಲ್ಲಿ ಗವರ್ಮೆಂಟ್ ಹೈಸ್ಕೂಲು, ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ಮಾರ್ಗ, ಮತ್ತೆ ಯಜಮಾಡಿ ಬಿಲ್ಲವರ ಸಂಘ, ಯಜಮಾಡಿ ಕ್ರೀಡಾಂಗಣ ಮತ್ತೆ ಆಲಡೆ, ಈ ಎಲ್ಲ ಪ್ರಮುಖ ಸ್ಥಳಗಳು ಈ ರಸ್ತೆಗೆ ತಾಗಿಕೊಂಡೇ ಇದ್ದೇವೆ. ನಾನು ಯಜಮಾಡಿ ಬಿಲ್ಲವ ಸಂಘದ ಒಂದು ಅಧ್ಯಕ್ಷರಾಗಿ, ಯಜಮಾಡಿ ಬಿಲ್ಲವ ಸಂಘ ಒಂದು ಈ ರಸ್ತೆಯಲ್ಲಿ ಒಂದು ಸಾಮಾಜಿಕ ಚಟುವಟಿಕೆ ಇದ್ದಂತ ಸಂಘ. ಇಲ್ಲಿಯ ನಾವು ಕೆಲವು ವರ್ಷಗಳಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಮತ್ತು ಸರ್ಕಾರದವರನ್ನು ಈ ರಸ್ತೆಯನ್ನು ಒಂದು ಕಾಂಕ್ರೀಟೀಕರಣ ಆಗಬೇಕಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಡುತ್ತಿದ್ದೇವೆ. ಆದರೆ ಇಷ್ಟರ ಮಟ್ಟಿಗೆ ಇದರ ಕೆಲಸ ಆಗಿಲ್ಲ. ಈಗ ಇದರ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಈಗ ನಾವು ಅದಕ್ಕಾಗಿ ಈ ಪ್ರೊಟೆಸ್ಟ್ ಅನ್ನು ಮಾಡುತ್ತಿದ್ದೇವೆ. ನಾವು ಪುನಃ ಒಮ್ಮೆ ನಮ್ಮ ರಿಕ್ವೆಸ್ಟ್ ಅಂದರೆ ಇದರಲ್ಲಿ ಯಾವುದೇ ಒಂದು ರಾಜಕೀಯ ಮಾಡದೆ ಎಲ್ಲ ಸರ್ಕಾರ ಮತ್ತು ಇತರ ಪಕ್ಷದವರು ಇದನ್ನು ಒಂದು ಆದಷ್ಟು ಶೀಘ್ರದಲ್ಲಿ ಈ ರಸ್ತೆಯ ಕಾಂಕ್ರೀಟೀಕರಣ ಮಾಡಿ ಇದನ್ನು ಒಂದು
ನಮಗೆ ಯಜಮಾಡಿ ಗ್ರಾಮದವರಿಗೆ ಒಂದು ಮಾಡಿಕೊಡಬೇಕಾಗಿ ನಾವು ವಿನಂತಿ ಮಾಡುತ್ತಿದ್ದೇವೆ.